ಹಲೋ ಹಲೋ ಶಂಕರಣ್ಣ ಯೋಕೋ ತೆಗಿ ಹುಡುಗಿಯರ ಆಟ ಯೋಕೋ ಹಾಕಿನಿ ಆರಾಮ ಹೊಯ್ಲಿ ಬರ್ರ ಆ ಐಸ್ ಕ್ರೀಮ್ ಅಂಗಡಿ ನೋಡಿ ಇಂಚಿಗೆ ಬರೋದು ನನಗೆ ಥಂಡಿ ಯಾ ನಮೂನಿ ಐತಿ ಅಂದ್ರೆ 5 ನಿಮಿಷಕ್ಕೊಂದು ಬರೋದಿದ 10 ಗಂಟೆಗೆ ಬಂದ ನೀವು ಊರಿಗೆ 120 ಸಲ ಆಯ್ತು ಸಮಾಧಾನ ಆಗುವತ್ ಮನುಷ್ಯಾಗ ಚೈಡ್ ತಂಪಾಗ್ಯಾವ ಒಳಗೆ ಆರಾಮ ಮಾಮವ್ರ ಈ ಊರಿಗೆ ಕಾರ್ಯಕ್ರಮ ಬುಕ್ ಆಗೋತ್ನ್ಯಾಗ ನನಗೆ ಹೇಳ್ರಿ ಹಿಂಗ ನನ್ನ ಒಬ್ಬ ವಿಶೇಷ ಅಭಿಮಾನಿ ಇಲ್ಲಿ ಹೆಸರು ನಾ ಒಂದಟ ಇಲ್ಲಿ ಎಲ್ಲಾರು ಬಂದಿದ್ದೆ ಅಂದ್ರೆ ಬಾರೋ ನನಗೆ ಸೂರ ಇಲ್ಲ ನನಗೆ ಕೃಷ್ಣನ ಹೇಳ್ದ ನೀನು ಅಭಿಮಾನಿ ಅದ ಊರಾವ ಅಂತೇಳಿ ನಾ ಒಳ್ಳೆ ಇಕ್ಕೋತಿ ಜಿಗೋ ಯಾಕಂದ್ರೆ ಅವಾಗ ಮಾತು ಕೊಟ್ಟರೆ ನಾನು ನಿನಗೆ ಸನ್ಮಾನ ಮಾಡ್ತೇನೆ ಅಂತೇಳಿ ಗುಗುವಾಡ ಇವತ್ತದು ಹಕ್ಕಿಕತ್ ಹೇಳೇ ಬಿಡ್ತೀನಿ ಏನಾತಂತೇಳಿ ಅದ ಊರಿಗೆ ಬಂದು ನಾವು ಇಲ್ಯಾವ ನಮ್ಮ ಹುಲಿ ಅಂತ ಗೊತ್ತಾದಾಗ ಈ ಮಾತು ಯಾಕೆ ಹೇಳತ್ತನಂದ್ರೆ ನಾ ಅನ್ನೋನ್ ನಂಬರ್ ರಿಸೀವ್ ಮಾಡಲ್ಲ ಜಾಸ್ತಿ ATM ಕಳ್ಕೊಂಡಿನಿ ಪೋಸ್ಟ್ ಮ್ಯಾನ್ ಫೋನ್ ಹಚ್ಚಾವಿದ್ದ ಆ ದಿನ ಏನು ಪೋಸ್ಟ್ ಮ್ಯಾನ್ ಫೋನ್ ಹಚ್ತಾನಂತ ಆ ದಿನ ಅದಕ್ಕೆ ಹಾಕೋತ್ ಕೂತೀನಿ ಅನ್ನೋನ್ ನಂಬರ್ಲೆ ಫೋನ್ ಬಂತು ಪೋಸ್ಟ್ ಮ್ಯಾನ್ ಅಂತ ರಿಸೀವ್ ಮಾಡೀನಿ ಹಲೋ ಏನೈನಿ ಹೌ ಹಾರಿ ಏನಾರು ಮಾತಾಡಿದ ನಾನು ಏನಾರು ಮಾತಾಡಿನಿ ಅದು 1 ವರ್ಷ ಆತಿ ಹೊತ್ತಿಗೆ ಒಂದೊಂದು ಸ್ಟೇಜ್ ಮ್ಯಾಲ ಎಂಟ್ರಿನೂ ಅದನ್ನ ಹೆಚ್ಚಾರ ಕರ್ನಾಟಕ ಜಿಲ್ಲಾ ಆಮೇಲೆ ಕೇಳ್ಪಟ್ಟೆ ಇದ್ದ ಮತ್ತೊಬ್ರು ನಂಬರ್ ಮತ್ತೊಬ್ರು ನಂಬರ್ ಕೊಟ್ಟ 3ನೇದು ನಂಬರ್ ತೊಗೊಂಡು ರಾಜವನ ನಂಬರ್ ಬೇಕಾರೆ 200 ರೂಪಾಯಿ ನಡ ರಾಜ ನಂಬರ್ ಬೇಕಾರೆ 200 ರೂಪಾಯಿ ನಡ ಅದು ಸುದ್ದಿ ಬತ್ ನನಗೆ ಕರೆ ಭಾಳ ಖುಷಿ ಅಂತ ಭೇಟಿ ಆದ್ಯ ಅಂದ್ರೆ ಚಲೋ ಆಕೈತೆ ಎಲ್ಲಿದ್ದೀನಿ ನೋಡು ಮಕ್ಕೊಂಡು ಎಲ್ಲಿದ್ದೀನಿ ನೋಡು ಯಾರು ತಂದಾರ ಸ್ವಲ್ಪ ಸ್ಟೇಜ್ನಾಗ ನನಗೆ ಭೇಟಿ ಮಾಡಿಸ್ರಪ್ಪವಣ ಬರ್ಲಿ ಸೊ ಆರಾಮ್ರಲ್ಲ ಎಲ್ಲರೂ ಸ್ವಲ್ಪ ಥಂಡಿ ಐತಿ ಮಮ್ಮಗೋರ್ಯ ಹೇರಾಪೇರ ಹಾಕಿರ್ತೈತಿ ಮೈ ಜುನ್ಗೂಡ್ಸತೈತಿ ಕಾರ್ಯಕ್ರಮ ಚಾಲು ಆಗಿ ಒಂದು ಅರ್ಧ ತಾಸು ಆಗಿರ್ಬೇಕಣ್ಣ ಇನ್ನೊಂದು 2 ತಾಸು ಕಾರ್ಯಕ್ರಮ ಐತಿ ಡ್ಯಾನ್ಸರ್ ಬಾಯಿ ಅಲ್ಲಿ ರೆಡಿ ಆಗತ್ತಾಳೆ ನಿಮ್ಮ ಸಂಬಂಧ ನೋಡು ಮಮ್ಮ ಕೂಗು ಹೊಡ್ಯಾಕತ್ ನೋಡು ಅಂದ್ರೆ ನಮ್ಮ ಗಂಡಸರಿಗೆ ಏನು ಕಿಮ್ಮತ್ತಲ್ಲಿ ಬಿಡಂಗಾರ ಎಟ್ಟು ಬರಿಗೆ ಐಟು ಅಮ್ಮಮ್ಮನಿ ಬರ್ತಾಳೆ ರೆಡಿ ಆಗತ್ತಾಳೆ ಬಂದು ಅಕ್ಕಿಯೋ ಕುಣಿತಾಳೋ ಜಾಡಿಸ್ತಾಳೆ ಅಕ್ಕಿಯೋ ಅಟ್ಟ ನಡಕ್ ಗರಂ ಆಗ್ರಿ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಥಂಡಿ ಐತಿ ನಿಲ್ಲಾಕ ಒಂದು ಸ್ವಲ್ಪ ಪಡ್ಚಿನಿ ಆದರೂ ಇಂಥ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲರೂ ಹಿರಿಯರು ಕೂಡಿ ಇಟ್ಟಿರ್ತಾರೆ ನಮ್ಮೂರ ನಮ್ದು ಅಂತೇಳಿ ಸೊ ಇನ್ನು ಕಾರ್ಯಕ್ರಮ ಚಾಲು ಆದಾಗ ಅಟ್ಟ ಡ್ಯಾನ್ಸ ಸಿಂಗಿಂಗ್ ಇದ್ದಾಗ ನಮ್ಮ ಹುಡುಗರಿಗೆ ಅಟ್ಟು ಹುರುಪು ಬರ್ತೈತಿ ನಡಕ್ ಹುಡುಗರಟ್ಟ ಹಿಂಗೆ ಮಾಡೋದೊಂದು ಹುರುಪು ಬಂದಾಗ ಎಲ್ಲರಿ ಅವಂಗಾರ ಕೈ ಬೈಡ್ತು ಕಾಲು ಬೈಡ್ತಂದ್ರೆ ಸೀಟಿಗೆ ಹೇಳ್ಬೇಡ್ರಿ ಯಾಕಂದ್ರೆ ಒಂದು ಕಾರ್ಯಕ್ರಮದಾಗ ಆಕೈತಿ ಹಿಂಗೆ ಬಡ್ದಾಗ ಕೈ ಕಾಲು ಬಡ್ದಾಗ ನೀ ಏನು ಡಾನೇನಾ ನೀನು ಬಾರಿ ಏನ ಹಿಂಗೆ ಅವ್ರವ್ರು ತಿಂಡ್ಯಾಗ ಪಾಪ ಹೆಣ್ಮಕ್ಳದು ಬಂದಿರ್ತಾರೆ ಇಂಥ ಕಾರ್ಯಕ್ರಮ ನೋಡಕ್ಕೆ ನಮಗೆ ಬೇಕೋತ್ ಹೋಗಿ ಬಿಡ್ತಾರೆ ಅವ್ರ ಸೊ ಡ್ಯಾನ್ಸ ಸಿಂಗಿಂಗ್ ಅತ್ತಿ ಬಂದಾಗ ಇನ್ನು ಸಿಂಗರ್ಗಳು ಬಂದಾರ ಒಂದು ಇಬ್ಬರು ಅದಾರ ಚೈನಾ ಐಟಮ್ಗಳ ಹೇಳಕ್ಕೆ ಬರ್ದಿಲ್ಲ ಎಟ್ ನೆಕ್ಕಿರಿ ನೋಡಪ್ಪ ಅಂದ್ರೆ ಹೇಳೋ ಒಂದು ಲೆಕ್ಕಕ್ಕೆ ಬೇರೆ ಇರ್ತಾವ ಈ ನಮೂನಿ ಲೈಟ್ಗಳು ಬಿಟ್ಟ ನಮ್ಮ ಮಾಮ ಅವ್ರಟ್ ಮೇಕಪ್ ಜಾಗ ಮೀನ್ಸ್ತಾರ ಮಾವ ಚೈನಾ ಐಟಮ್ಗಳು ಅಂತ್ಯ ನಮಗ ನಿನಗಲ್ಲ ನೀ ಪೈಲ ಪೂರಾ ಮಾತಾರ ಕೇಳ ನಿನಗೆ ಯಾವ ಚೈನಾ ಐಟಮ್ ಅಂದ ಸಿಂಗರ್ಗಳು ಅಂದ್ರಲ್ಲ ಲೇಡೀಸ್ ಸಿಂಗರ್ ಅಂದ ಕೂಗ್ ಹೊಡ್ಯಾತಾರ ಅವ್ರ ನಿನಗೆ ತಿಳಿಲ್ಲ ನೀ ಏನು ಅಂದ್ರೆ ಹೇಳುವ ಉದ್ದೇಶ ನಮ್ಮ ಗಂಡಸರಿ ಮ್ಯಾಳ ಏನೈತಿ ಈಗ ಪರ್ಸೋನ ಮೈಲಾರಿ ಅವರೆಲ್ಲ ನಮ್ಮ ಗಂಡಸರಿ ಮ್ಯಾಳ ಸಂಡ್ಯಾ ಚರಿಯಾಗಿ ನೀರು ಗೊತ್ಕೊಂಡು ಸೀದಾ ಈ ಕಡೆ ಬಂದು ನಾವು ಇಲ್ಲೇ ಲೇಡೀಸ್ ಮ್ಯಾಳ ಐತಿ ಇವ್ರು 7 ಗಂಟೆಗೆ ಬಂದಿರ್ತಾರೆ ಯಾಕಂದ್ರೆ ಒಂದು 3 ತಾಸು 3 ಕೈ ಬಡ್ಕೊಂಡಾಗ ಮುಸುಳಿ ಸುದ್ದ ಮತ್ತೆ ಅದನ್ನೂ ಒಂದು ಮುಂಚಿತವಾಗಿ ಹೇಳಿಬಿಡ್ತೇನೆ ನಾ ಹುಲಿಗಳು ಭಾಳ ಅಂದ್ರೆ ಭಾಳ ಹುರುಪದಿರಿ ನೀವು ಕಾರ್ಯಕ್ರಮದಾಗ ಈಗ ಹಾಡ್ತಾ ಹಿಂಗೆ ಬರ್ತಾರ ಕನ್ನ ಹೊಡಿಯಾಕ ಆಕೆ ಹಾಡ್ತಾಳೆ ನೋಡಕ್ಕೆ ಮಕ ನೋಡು ಗೋಬಿ ಮಂಚೂರಿ ಪ್ಲೇಟ್ ಆಗೈತೇವೆ ನಾವು
ಅದ ಹಾಡ ಹಾಡ್ತಾಳಕ್ಕೆ ಕನ್ನ ಹೊಡ್ಯಾಕ ಮೈನೆ ಕಲ್ತೇನೆ ಬಾಂಡೆ ತಿಕ್ಕ ಕಲಿಯೋ ನೀನ್ ನವಣ ಹಾ ಸೊ ಅಲ್ಲ. ಹಲೋ ರಾಜಾ, ಗೋಬಿ ಮಂಚೂರಿ ಹೆಂಗ್ ಮಾತಾಡ್ತಾರೆ ಸ್ವಲ್ಪ ತೋರ್ಸ್ಲಾ ಪ್ಲೀಸ್. ಅದು ಬ್ಯಾಡ ಗಪ್ಪ. ಪ್ಲೀಸ್. ಏ ಮಮ್ಮ ಗೋಬಿ ನನಗ್ ಮಂಚೂರಿ ಗೊತ್ತಿತ್ತು ನೀ ಹೆಂಗಸರ್ ನಡಕ್ ಬರ್ತೈತ್ ನನಗ್ ಗೊತ್ತ ಏ ನನಗ್ ಗೊತ್ತಿತ್ತು ಒಂದು ಮಾತು ಹೇಳ್ತೀನಿ ಕೇಳಿಲ್ಲ. ನನಗ್ ಪಕ್ಕಾ ಗೊತ್ತಿತ್ತು. ನಾ 1,000 ರೂಪಾಯಿ ಶರ್ತ್ ಇಟ್ಟಿನಿ ಈಕಿನ ಮಾತಾಡಿ ಹೇಳ್ತಾನಂತೇಳಿ. ಹಾ ತಂಗಿ ಅಣ್ಣ ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಗೋಬಿ ಮಂಚೂರಿ ಪ್ಲೇಟ್ ಐತಂತ ಅದನ್ನ 3 ವರ್ಷ ಇಟ್ಕೊಂಡ್ ಜೀವನ ಮಾಡತ್ತಾನ. ನಾ ಒಟ್ಟು 1,000 ರೂಪಾಯಿ ಗೆಯ್ದ್ನು ಗೆದ್ದಲ್ಲ ಮಮ್ಮ. ಗೆಯ್ದು ಮಮ್ಮ. ತಂಗಿ ಹೋಗುವ ಫೋನ್ ಪೇ ಮಾಡವ ಮಾಮಗ ಹಾ ಸ್ಟಾರ್ ತಿಂದ್ ಹೊಳ್ಳಿ. ಅಂದ್ರೆ ತೋರ್ಸ್ಲಾ ಅವ್ರು ಹೆಂಗ್ ಮಾತಾಡ್ತಾರೆ ಅಂತ ಹೆಂಗ್ ಹೇಳಿ. ಮಾಡ್ತಾರ ತೋರ್ಸಲ್ಲ. ಆ ಕಡೆ ನಮ್ಮ ಆ ಕಡೆ ಹೊರ ರಾಜ್ಯದವ್ರು ಬಂದಿರ್ತಾರಲ್ಲ ನಮ್ಮ ಕಡೆ ಗೋಬಿ ಅದು ಮಾಡಾಕ ಅವ್ರ ತಂಗಿ ಆಕಿ. ಹೆಂಗ್? ಸೊ ಆಕಿಗೆ ಭಾಳ ಖುಷಿ ಅವ್ರ ಅನುಗಳು ಅಂದ್ರ. ಆ, ಸೊ ಈಗ ಹಾಡ ಹಾಡ್ಕೋತ ಬಂದಾಗಟ್ಟ ನಿಮಗಟ್ಟ ಹಾಡ ಹಾಡ್ತಾ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹಿಂಗ್ ಮಾಡ್ತಾರ ಅವ್ರ. ನೀವು ಅದನ್ನ ತಲೆಯಾಗಿ ಇಟ್ಕೊಂಡ್ ಬೆಳತನಕ ಕೌಂದಿ ಹರಿದ್ರಿ ಅಂತ ಹೇಳುವ ಉದ್ದೇಶ. ಅಂದ್ರ ಕಲಾವಿದ್ರ ಲಕ್ಷಣ ಅದ ಪ್ರೇಕ್ಷಕರನ್ನ ಅಭಿಮಾನಿಗಳನ್ನ ಸೆಳಿವಿ ಅಂತ ಒಂದು ಲಕ್ಷಣ ಇರ್ತಾವ. ನೀವೇ ಮಾಡ್ತೀರಿ ಅದು ನನಗ ಅಂದಳ ನನಗೆ ಕೈ ಮಾಡ್ಲ. ನಾ ಒಂದೊಂದು ಕಾರ್ಯಕ್ರಮ ಮುಗಿಸೋದು ಮನೆಗೆ ಹೋದಾಗ ಇಲ್ಲಿ ಹುಡುಗರು ನನಗೆ ಫೋನ್ ಹಚ್ತಿರ್ತಾವ, ಮಮ್ಮ ನೀನ್ ಡ್ಯಾನ್ಸರ್ ಹಿಂಗೆ ಮಾಡಿ ನಂಬರ್ ಐತೆ ನಕ್ಕಿದೆ. ಒಟ್ಟ ಹುಡುಗಿಯಾರು ಹುಷಾರು ಮಾಡಕ್ ಹೋಗ್ಬೇಡ್ರಿ ಮಾಮ. ಹೋತ್ ಕಾಲ್ ಎಲ್ಲ ಹೋತ್ ಎಲ್ಲ ರವಿಚಂದ್ರ ಅವ್ರ ಸಾಂಗ್ದಾಗ ಎಲ್ಲ ಆಗಿ ಬಿಟ್ಟೈತೆ. ಸೊ ಕೊಡ್ಲಿ ಕುರ್ಪಿ ಹಾರ್ಯಾಡ್ನು ಇದ ಹುಡುಗನ ಮದುವೆ ಮಾಡ್ಕೊತಾನೆ ಅಂತೇಳಿ ಅಂತ ಹುಡುಗಿಯಾರ ಮೊದಲು ಇದ್ರಿ. ಈಗ ಹಂಗೇನಿಲ್ಲ, ಒಂದು ಪಟ್ಟಾಲಿ ಬೀತ್ತಂದ್ರೆ ಲಬ್ ಹೋಗ್ಕೊಂಡು ಎಲ್ಲ ನಿಮ್ಮ ಮೇಲೆ ಹಾಕಿ ಗಟ್ರದಾಗ ಹಾಕಿ ತುಳು ಹೋಗ್ಬಿಡ್ತಾರೋ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ ಹುಡುಗಿಯಾರ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾನಪದ ಯಾರ್ಯಾರು ಕೇಳ್ತೀರಿ? ನೀ ಏನೇನು ಹಾಡಿದೆ? ಹಾ ಶೆಡ್ಗೆ ಬರ್ರಿ. ಈಗ ಅವ ಹಾಡ್ತಾನು ಒಬ್ರಿಗೆ ಅಲ್ಲ. ಒಬ್ರು ಯಾರು ಅಲ್ಲ ಅಂದ್ರು. ಸೊ ಹಾಡ್ತಾನು ವಿಶೇಷವಾಗಿ ಬಸವಣ್ಣ ಬಂದಾನು. ಬಾಣ ಕೇದಾರಣ್ಣ ಬಾಣ. ಸೊ ಸ್ಥಳೀಯ ಕಲಾವಿದರು ಅನ್ನ ಚಡ್ಚಂದಿಂದ ಬಂದಾನ ಇವತ್ತು. ಮೀಡಿಯಾದಾಗ ನೋಡ್ತೀರಿ ನಮ್ಮನ್ನ ಆದಷ್ಟು ರೀಲ್ಸ್ ಏನೇನೋ ಸಣ್ಣ ಪುಟ್ಟವನ್ನ ನಮ್ದು ಏನೋ ಒಂದು ಸ್ವಲ್ಪ ಇದ್ದದ್ದು ತೋರಿಸಿ ಒಂದು ಸಣ್ಣ ಪುಟ್ಟ ಹೆಸರು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾಡೈತಿ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಮಾಮಗೋರ್ಯ. ಉತ್ತರ ಕರ್ನಾಟಕದ ಭಾಳಷ್ಟು ಕಲಾವಿದರು ಮೀಡಿಯಾ ಮುಖಾಂತರ ಹೊರಗೆ ಬಂದರು. ಇಂಥವ ಕಲಾವಿದರು ಭಾಳಷ್ಟು ಅದಾರ. ಸೊ ಎಲ್ಲಾರನ್ನೂ ಸ್ವಲ್ಪ ಹುಡುಕ್ರಿ, ಹಾರೈಸ್ರಿ, ಬೆಳೆಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಉಮೇಶನ ಎಲ್ಲಿ ಸಲಗ ಎಲ್ಲಿ ಕುಯ್ತು ನನ್ನ ಸಲಗ ಬಾ. ಉಮೇಶನ್ನ ನೋಡಿರ್ಬೇಕು ನೀವ. ಜಾಸ್ತಿ ಬರೀ ರೇಪ ಅವ ಯಾವ ಮಾಡ್ತಿರ್ತಾನೆ ವಿಡಿಯೋದಾಗ. ಫುಲ್ ಟೈಟ್ನಾಗ ಇರ್ತಾನ. ಬಟ್ ಕ್ಯಾರೆಕ್ಟರ್ ಅಂತ ಭಾಳ ಒಳ್ಳೆ ಮನುಷ್ಯ ಅವ. ಮತ್ತು ನೀವು ಎಲ್ಲರೂ ಏನಾರು ತಿಳಿದ್ರೆ ಅವನ ಬಗ್ಗೆ. ಮತ್ತು ಆದಷ್ಟು ದೇವರ ಲಗುಟ್ ಮದುವೆ ಮಾಡಿ ದಂಡಿಗೆ ಹಚ್ಚಲಿ ಅನ್ನಾಗತ್ತ ಹೇಳಕ್ಕೆ ಇಷ್ಟಪಡ್ತಾನೆ. ಎಲ್ಲಿ ಗಪ್ಪ ಎಲ್ಲಿ ಯಾರು ಆಶೀರ್ವಾದ ಹತ್ತದ ಗೊತ್ತಿಲ್ಲ ಗಪ್ಕೊಂಡ್ರು. ಹಾಂ ಸೊ ಬಸವಣ್ಣ ಏನಾರ ಒಂದು ಎರಡು ಮಾತಾಡ್ತೀನಿ. ಮಾತಾಡೋಣ ಮಾತಾಡ. ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ಆರಾಮದ್ರಲ್ಲ? ಭಾಳ ಮಾತಾಡಂಗಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬಂದಾರು. ಒಂದೊಂದು ಮಾತು ಹೇಳ್ತಾನೆ. ನಾವು ಪಾಪ ಮಾಡಿದ್ರು ಒಂದ್ ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು. ನಾವು ಪಾಪ ಮಾಡಿದ್ರು ಒಂದ್ ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು. ಆದ್ರೆ ಪುಣ್ಯ ಮಾಡಿದ್ರೆ ಮಾತ್ರ ಇಲ್ಲಿ ಕರ್ನಾಟಕದಾಗ ಹುಟ್ಲಕ್ ಸಾಧ್ಯ ಐತಿ. ಹೆಮ್ಮೆ ಅಂತ ಹೇಳ್ರಿ, ನಾನು ಕನ್ನಡಿಗ ಅಂತೇಳಿ. ಥ್ಯಾಂಕ್ ಯು. ಇನ್ನೊಂದು ನೆನಪಾಯ್ತು, ಮಹಾರಾಷ್ಟ್ರದಾಗ ಕೆಲವೊಂದು ಬಾರ್ಡರ್ದಾಗ ಕೆಲವೊಂದು ಮಂದಿ ಮಾತಾಡ್ತಿರ್ತಾರೆ ಮಹಾರಾಷ್ಟ್ರದವ್ರು. ಬೆಳಗಾವ್ ಮಾಜಾಯ್ ಹೇಳ್ತಿರ್ತಾರ. ಬೆಳಗಾವ್ ಮಾಜಾಯ್ ಅಂತವ್ರು ನಾವು ಒಂದ ಮಾತು ಹೇಳ್ತಾನು, ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇರೋ ತನಕ ಬೆಳಗಾವ್ ಬಿಡಂಗಿಲ್ಲ, ಕಾಶ್ಮೀರ ಕೊಡಂಗಿಲ್ಲ. ಮಾತಂದ್ರ ಮಾತು. ಥ್ಯಾಂಕ್ ಯು. ಎಲ್ಲ ಹುಲಿಗಳಿಗೆ ನಮಸ್ಕಾರ. ಫಸ್ಟ್ ಟೈಮ್ ಇಷ್ಟು ಕ್ರೌಡ್ನಾಗ ಮಾತಾಡತ್ತೀನಿ. ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಒಬ್ಬ ಸ್ಥಳೀಯ ಕಲಾವಿದರು, ಭಾಳ ಅಂದ್ರೆ ಭಾಳ ಸಣ್ಣ ಕಲಾವಿದರಿಗೆ ಇಂಥ ದೊಡ್ಡ ಸ್ಟೇಜ್ ಮ್ಯಾಗ ಕರ್ಕೊಂಡು ಬಂದು ಜೈ ಕರ್ನಾಟಕ ಈ ಗಡಿ ಭಾಗದಾಗಿರೋ ಕನ್ನಡಿಗರು ಏನು ಕುಡ್ಕೊಂಡು ಈ ಫಂಕ್ಷನ್ ಮಾಡ್ತಿರ್ಲ ಅದಕ್ಕೆ ನಮಗೆ ಇನ್ವೈಟ್ ಮಾಡಿದಕ್ಕೆ ಫಸ್ಟಿಗೆ ಅಧ್ಯಕ್ಷರಿಗೆ, ಆಮೇಲೆ ಕೃಷ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆಮೇಲೆ ಒಂದೇ ನನ್ನ ಆತ್ಮೀಯ ಗೆಳೆಯ ಸುಭಾಷ್ ಬರೆದು ಒಂದು ಡೈಲಾಗ್ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಅವ್ರು ಈಗ ಪರ್ಸೋಣನಂಗೆ, ತೃಪ್ತಿ ಮೇಡಮ್ ಅವ್ರಂಗೆ, ಮೈಲಾರಣ್ಣಂಗೆ ಕುಣಿದು ನಾವು ಹಾಡಾಡಕ್ಕೆ ಬರಂಗಿಲ್ಲ. ಭಾಳ ಆದ್ರೆ ಒಂದು ಡೈಲಾಗ್ ಹೇಳ್ಬೋದು ಅಷ್ಟೇ. ಒಂದು ಸಿನಿಮಾ ಡೈಲಾಗ್ ಹೇಳ್ತೀನಿ. ಬ್ಯಾರೆ ಕಡೆ ಎಲ್ಲ ರಕ್ತ ನೋಡ್ತಾ ಬೆಳೆದಿರ್ಬಹುದು, ರಕ್ತದಲ್ಲಿ ಆಡ್ತಾ ಬೆಳೆದಿರ್ಬಹುದು, ಆದ್ರೆ ನಾನು ರಕ್ತದಲ್ಲಿ ಈಜಾಡ್ತಾ ಬೆಳೆದಿದ್ದೀನಿ.
ಯಾಕಂದ್ರೆ ಭೀಮಾ ತೀರದಲ್ಲಿ ಹರಿಯೋದು ಬರೀ ನೀರಲ್ಲ, ರಕ್ತ. ಇಲ್ಲಿ ಗಂಡ್ಸು ಅಂತ ಸರ್ಟಿಫಿಕೇಟ್ ತಗೊಂಡು ಹುಟ್ಟೋರು ತುಂಬಾ ಜನ ಇದ್ದಾರೆ. ಆದ್ರೆ ಈ ಭೀಮಾ ತೀರದಲ್ಲಿ ಪ್ರತಿಯೊಂದು ಹುಟ್ಟೋ ಮಗನು ಭೀಮಾ ತೀರದ ಹುಲಿನೇ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಫಂಕ್ಷನ್ ಕರೆದ ಕೃಷ್ಣ ಆಮ್ಯಾಗ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮುಂದೆ ಫಂಕ್ಷನ್ಗಳು ಭಾಳ ಅದಾವ. ಧನ್ಯವಾದಗಳು. ಹಲೋ, ದಯವಿಟ್ಟು ನಮ್ಮ ಪ್ರೀತಿ ಸಹೋದರ ಒಮ್ಮೆ ಕ್ಯೂಟಿಯರ್ ಒಂದು ಡೈಲಾಗ್ ಹೇಳ್ಬೇಕು. ಒಂದು ಡೈಲಾಗ್ ಹೇಳ್ತೀನಿ, ಒಂದು ಡೈಲಾಗ್. ಅಣ್ಣ ಬರೇ ರೇಪಿಸ್ಟ ಅವ್ನ್ ಹೇಳ, ಏ ಮಾವ ಹೀರೋ ಕ್ಯಾರೆಕ್ಟರ್ ಒಮ್ಮೆ ಕೊಡ, ಬರೇ ರೇಪ್ ಕೇಸ ಕೊಡ್ತೇ ಇಲ್ಲಿ ಅದ ಹತ್ತಿನ ಕರೆ ಅಣ್ಣ, ಅವ್ರೆಲ್ಲ ಕಮ್ಗ ಕೂತಾರ, ಇಲ್ಲಿ ಕಾಲ್ ತರ್ತಾರ ನಡ್ಗಾತಾವ. ಅಣ್ಣ ಹೀರೋದಾಗ ಫಿಲಮ್ ಒಳಗ್ ಹೀರೋ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ವಿಲನ್ ಅಷ್ಟ ಇಂಪಾರ್ಟೆಂಟ್. ಒಬ್ಬನ ಹೀರೋನ ವ್ಯಕ್ತಿತ್ವ ತಿಳ್ಬೇಕಾರ ಅಪೋಸಿಟ್ ವಿಲನ್ ವ್ಯಕ್ತಿತ್ವ ಇದ್ದಾಗನ ಹೀರೋನ್ ವ್ಯಕ್ತಿತ್ವ ಗೊತ್ತಾಗೈತೆ ಅಣ್ಣ ಪಿಕ್ಚರ್ನಾಗ. ನೀ ತಲೆ ಕೊಡ್ಸಬೇಡ, ಹೌದಿಲ್ರಿ ಅಣ್ಣ? ಅದ್ರ ಸಲುವಾಗಿ ನಾನು ಸಿನಿಮಾದಾಗ ಹೀರೋನ್ ಕಿತ್ತಲು ಹೆಚ್ಚ ವಿಲನ್ಗಳಿಗೆ ಕಿಮ್ಮತ್ ಕೊಡ್ತಾನೆ. ಹೀರೋ ಅವಾಗ ಸತ್ತಿರ್ತಾನ, ಆದ್ರೆ ವಿಲನ್ಗಳು ನಮ್ಮಲ್ಲಿ ನಿಜವಾದ ಹೀರೋಗಳ. ಹಂಗಂತ ಮತ್ ನೀ ದಿನ ರೇಪ್ ಮಾಡ. ಒಂದ್ ಡೈಲಾಗ್ ಹೇಳ್ತೀನಿ, ಸಿಂಧೂರ್ ಲಕ್ಷ್ಮಣ್ ಡೈಲಾಗ. ಅವ್ವ ಅಳಬೇಡವ್ವ ಅಳಬೇಡ, ದುಂಡವ್ವ ದುಃಖದಿಂದ ದೂರಗಳ, ನೋವು ನೀಗಿ ಸಾವು ಕಂಡಾಳ, ಇಂದಿನಿಂದ ಈ ನಿನ್ನ ಮಗನಿಗೆ ಸಿಂಧೂರ ನೆಲದ ಪುಣ್ಯವು ಕಳೆದು ಹೋಯಿತು. ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ನಿನಗಾವ ನೆರವು ನೀಡಲು ಅಸಮರ್ಥನಾದೆ. ಹಿಂದೊಂದು ಕಾಲದಲ್ಲಿ ತನ್ನವರೇ ತನಗಾದ ಕಂಪನಿ ಸರ್ಕಾರಕ್ಕೆ ಪಿತುರಿಯಾಗಿ ನಿಂತು ರಾಜ್ಯವನ್ನೇ ಬಲಿ ಕೊಡಲು ಸಿದ್ಧರಾದಾಗ ನೆರೆಯ ನಾಡಿನ ದನಿ ನರಗುಂದ ನರಸುಬ್ಬ ಬಾಬಾ ಸಾಹೇಬ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ತಾಯಿಗೆ ಹೇಳಿದನಂತೆ, ಕುಲದೈವ ವೆಂಕಟಪತಿಯ ಕೈ ಬಿಟ್ಟ ಬಳಿಕ ನಿನ್ನ ಕಾಪಾಡಲು ನಾನೆಷ್ಟರವನು ಎಂದು. ಇಂದು ಕೂಡ ನಾನು ಅವನ ಮಾತಿನಂತೆ ಹೇಳುತ್ತೇನೆ ತಾಯಿ, ನಿನ್ನ ದಾರಿಯನ್ನು ನೀನು ಕಂಡುಕೋ ತಾಯಿ, ಕಂಡುಕೋ. ಇಂದಿನಿಂದ ನಾವೆಲ್ಲರೂ ದೀನ ದಲಿತರ ಉದ್ಧಾರಕ್ಕಾಗಿ ಹೋರಾಡುತ್ತೇವೆ. ಇದ್ದಷ್ಟು ಕಾಲ ದುಷ್ಟರನ್ನು ಸುಲಿದು ಬಡಬಗ್ಗರಿಗೆ ಹಂಚುತ್ತೇವೆ. ಅವ್ವ, ಈ ನಿನ್ನ ಮಗನ ಹೆಸರು ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡಲೆಂದು ಆಶೀರ್ವದಿಸಿಕೊಳಿಸು ತಾಯಿ, ಆಶೀರ್ವದಿಸಿಕೊಳಿಸು. ಥ್ಯಾಂಕ್ ಯು ಮಮ್ಮನಿ. ನೋಡ್ರಿ ಮಮ್ಮ, ನಿಲ್ಲು ಮಮ್ಮ. RCB ಡೈಲಾಗ್ಗಳ ಅವ್ರು ಎರಡು ಚಲೋ ಕೇದಾರ ನಾವು ಚಲೋ ಡೈಲಾಗ್ ಆಗದ. ಉಮೇಶ್ ಅಣ್ಣ ನನ್ನ ಡೈಲಾಗ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಮ್ಮ ಬಾಯ ಸೂದಿಲ್ಲ ಮೊಮ್ಮಗರ ನಂದ. ನನ್ನ ಡೈಲಾಗ್ ಏನು ಕೇಳಾರ? ಎಣ್ಣಿ ಮೇಲೆ ಎಣ್ಣಿ, ಐ ಡೋಂಟ್ ಟೆಲ್, ರೆಡಬುಲ್ಲ, ನಾಕ ಎಂಟ. ಅವು ಈ ವೇದಿಕೆ ಮೇಲೆ ಹೇಳಕ್ ಹಚ್ಚಬೇಡ್ರಿ ಅಪ್ಪ, ಎಲ್ಲರೂ ಚಪ್ಪಲಿ ಬಡಿಸಿರಿ ನನ್ನ. ನಾ ಇದೊಂದು ಮಾತು ಯಾಕೆ ಹೇಳ್ತಾನಪ್ಪ ಅಂದ್ರೆ, ಪದೇ ಪದೇ ವೇದಿಕೆ ಮೇಲೆ ಜಾನಪದ ಹಾಡು ಅಂದಪೇಟೆಗೆ ಹುಯಿ ಅನ್ನೋದು, ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ ಅಂದಪೇಟೆಗೆ ಹುಯಿ ಅನ್ನೋದು ಓಕೆ ಒಂದು ಹುರುಪು ಇರ್ತೈತಿ. ಬಟ್ ಕೆಲವೊಂದು ಡೈಲಾಗ್ ಆಗಲಿ, ಕೆಲವೊಂದು ಜಾನಪದ ಸಾಹಿತ್ಯಗಳಾಗಲಿ ಕೇಳಿ ಮಜಾ ಮಾಡಿ ಬಿಡ್ಬೇಕು. ಮಂದಿ ಮೇಲೆ ಪ್ರಯೋಗ ಈಗ ಪರ್ಸೋನ ಹಾಡಿರ್ಬೇಕಲ್ಲ ನಡುವರಾಗ, ಹಾಡ್ಯಾನಿಲ್ಲ? ಅದನ್ನ ಹಾಡು ಕೇಳಿ 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 ನಮ್ಮ ಊರಾಗ ಒಬ್ಬ ಬೆಳಿಗ್ಗೆ 7 ಗಂಟೆಗೆ ಹುಡುಗಿ ಲವರ್ ಮನಿ ಮುಂದೆ ಹೋಗಿ ನಿಮ್ಮಪ್ಪ ದಾನಲ್ಲಿ ಹಿಂಗಂದ ಬಾಗಲ ತೆಗೆದ್ರು. ಅವನ್ ಎಂತ ಗಾಂಡು ಟೈಮ್, ಅವನ ಹುಡುಗಿ ಅಪ್ಪ ಕರೆ ಡಾನ್ ಇದ್ದ. ಹೊರಗೆ ಬಂದು 5-6 ಮಂದಿ ಚಪ್ಪಲ್ ತೊಗೊಂಡು ಗಟ್ರದಾಗ ಹಾಕಿ ತುಳ್ಯಾಕತ್ರಿ, ಚಡ್ಡಿ ಹಿಡ್ಕೊಂಡು ಓಡಾಡಕ್ ಚಾಲು. ಹಿಂಗೆಲ್ಲ ಗದ್ಲಾಕವಿ. ನನ್ನ ಡೈಲಾಗ್ ಅಂದ್ರೆ ಯಾಕೆ ಹೇಳತ್ತನಪ್ಪ ಅಂದ್ರೆ, ಹಿಂಗ ಒಂದು ಘಟನೆ ಏನು ಹೇಳಿ,
ಸ್ಕ್ರಿಪ್ಟ್ ಬರ್ಕೋತ ಕೂತೀನಿ. ರಾತ್ರಿ 1 ಗಂಟೆಗೆ ಒಬ್ರು ಫೋನ್ ಬತ್ತು ನನಗೆ, ಲಪ್ಪಂಗ ರಾಜ ಏನಪ್ಪ? ಹ್ಞೂ ರೀ. ನಾ ಸೊಳ್ಳೆ ಮಗನ ಸಣ್ಣ ಸಣ್ಣ ಹುಡುಗರು ಕೆಡ್ಸತ್ತೇನ? ನಾ ಏನು ಮಾಡೀನಿ ಇನ್ನ ಇಲ್ಲ. ನಮ್ಮ ಊರಾಗ ಒಂದು ಘಟನೆ ಆಗೈತಿ. ಇಲ್ಲಿ ಏನಾಗೈತ್ರಿ? ನಮ್ಮ ಊರಾಗ ಒಂದು ಕನ್ನಡ ಶಾಲೆ ಹುಡುಗ ಅಭ್ಯಾಸ ಮಾಡಿರ್ಕಿಲ್ಲ. ಟೀಚರ್ ಕೈ ಬಡ್ದಳತ್ತವನ, ಕೈ ಬಗ್ ಉರ್ತಾವು. ಶಾಲಿ ಬಿಟ್ಟು ಹೋಗುತ್ನ್ಯಾಗ ಟೀಚರ್ಗೆ ಎಣ್ಣೆ ಮೇಲೆ ಎಣ್ಣೆ ಅಂದತ್ತಂಗೆ. ಎಣ್ಣೆ ಮೇಲೆ ಎಣ್ಣೆ ಅನ್ಬೇಕು. ಟೀಚರ್ಗೆ ಹೌ ಯಾರಿಗೆ ಗೊತ್ತಾಗಿಲ್ಲ ಏನು ಅಂದತ್ತೇಳಿ. 2-3 ದಿನ ಕನ್ಫ್ಯೂಸ್ ಆಗಿ ಅವ್ರ ಅವ್ವ ಅಪ್ಪನ ಕರಿಸಿ ಕೇಳತ್ತ, ನಿಮ್ಮ ಹುಡುಗ ಶಾಲಿ ಬಿಟ್ಟು ಮೈನ್ ಹೋಗುತ್ನ್ಯಾಗ ಎಣ್ಣೆ ಮೇಲೆ ಎಣ್ಣೆ ಅಂದ. ಹಂಗಂದ್ರಿ ನಾ ಯಾವ ಪಿಸರ್ ಹೇಳ್ಯಾನು? ಆ ಪಿಸರ್ ನಾನು ಹಿಂಗೆ ಇಷ್ಟ ಉದ್ದೇಶ ಏನಪ್ಪಾ ಅಂದ್ರೆ, ಕೆಲವೊಂದು ಡೈಲಾಗ ಕೆಲವೊಂದು ಸಾಹಿತ್ಯಗಳು ಅಲ್ಲೇ ಕೇಳಿ ಅಲ್ಲೇ ಬಿಡುದ, ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು. ಹೌದು ಮಮ್ಮ. ಸೊ ನಾನು ವಿಡಿಯೋ ನೋಡು ಜಾಸ್ತಿ ಸಣ್ಣ ಹುಡುಗರು ಆದ್ರೆ ನಾ ಎಲ್ಲರಿಗೂ ಮಾತಾಡ್ತಾನೆ. ಕರೆ ಸಣ್ಣ ಹುಡುಗರು ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂತಾರ ವಾಪಸ್ ಅಸಹ್ಯದಾಗದ. ಇನ್ನು ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಯಾವ ಲೆವೆಲ್ಗೆ, ಅದು ವಿಶೇಷವಾಗಿ ಕನ್ನಡ ಶಾಲೆ ಹುಡುಗರ ಯಾವ ಲೆವೆಲ್ಗೆ ಅಲ್ಲೇ ಅಲ್ಲೇ ಬಹುಮಾನ, ಯಾರ ಕೈಲಿ ಏನೂ ಅನ್ಸ್ಕೊರಂಗಿಲ್ಲ ಅವ್ರು. ಒಂದು ಎಕ್ಸಾಂಪಲ್ ಕೊಡ್ತಾನ. ನಾ ಬೆಳಿಗ್ಗೆ 7 ಗಂಟೆಗೆ ಹಲ್ಲು ತಿಕ್ಕೋತ್ ನಮ್ಮ ಓನ್ಯಾಗ ಹೊಂಟೀನಿ. ಇಟ್ಟ ಸಣ್ಣ ಹುಡುಗ ಸುಮ್ಳಾ ತಿನ್ನತ್ತಿದ್ದ. ನಾ ನೋಡಿ ಯಾಕೋ ಹೊಸ ಎನಿಸಿ ಬುದ್ಧಿ ಮಾತು ಹೇಳ್ಬೇಕಂತ ಕಿಸಾಮೈತಿ ಮಾಡಕ್ ಹೋಯ್ದ್ನಿ ಅಲ್ಲಿ. ಆ ಹುಡುಗ ಹಿಂಗೆ ನಿಂತು ಸುಮ್ಳಾ ತಿನ್ನತ್ತಿದ್ದ. ಸುಮ್ಳಾ ತಿನ್ನತ್ತೆ, ಸಾಲಿ ಹೋಗಿಲ್ಲ ಹೋಗಲ್ಲ, ಸುಮ್ಳಾ ತಿನ್ನತ್ತೆ. ಸುಮ್ಮಳ್ ನಂದವ್ ನಿಂದು ಈ ಲೆವೆಲ್ಗೆ ಮಾತಾಡ್ತಾರ. ಮತ್ತು ಮಸ್ಕಿರ್ದಾಗ ನನ್ನ ಜೋಡಿ ಹಿಂಗೂ ಆಗೈತಿ. ಹಿಂಗೆ ಕಾರ್ ಗಾಡಿಯಾಗ ಬಂದು ಇಳಿದ್ ಬಿಟ್ಟಿಗೆ ಲಪ್ಪಂಗ ರಾಜ ಬಂದಾನ ಸುಳಿ ಮಗ ಬೈರಿ ಸೀದಾ ಸುಳಿ ಮಗ. ಕರೆ ನಮಗೊಂದು ಸಿಟ್ಟಿಲ್ಲ ಮಮ್ಮ ಕೊಡ್ರಿ. ಅದು ನಮ್ಮ ಉತ್ತರ ಕರ್ನಾಟಕ ಗತ್ತ ಹಂಗೈತಿ. ನೀವೇ ಬೆಳೆಸಿದವ್ರ ಇಂಥದ್ದು ಪ್ರೀತಿ ಪ್ರೋತ್ಸಾಹ ಇಂಥ ಕಲಾವಿದ್ರ ಮ್ಯಾಗ ಇರ್ಲತ್ ಹೇಳಕ್ ಇಷ್ಟಪಡ್ತನು. ಸೊ 4 ಲೈನ್ ನಿಮ್ಮ ಸಂಬಂಧ ಯಾಕೆ ಬಾಳೋತ ಆ ಬಾಯಿ ಸಂಬಂಧ ಕಾಯತ್ತೀರಿ ನೀವು? ಆಕಿನ ಕೈರಿಸಿ ಒಂದು 4 ಲೈನ್ ನಿಮ್ಮ ಸಂಬಂಧ ಹಾಡ್ಲೇನ ಅದರಂದ. ಆಯ್ಕೆ ಬಂದಾಳ ನೋಡ ಈಗ ಮತ್ 3 ಫೂಟ್ ಅದ. ಕೈ ಬಿಡಬ್ಯಾಡ ಜೀವನಾನ ಆಗೈತೆ ನಂದು ಸುಡುಗಾಡ. ದಯವಿಟ್ಟು ಆ ಗೀತೆಯನ್ನ ರಾಜಣ್ಣ ಹಾಗೂ ನಮ್ಮ ಸ್ಟೆಪಿಯಕ್ಕ ಅವರು ಕೂಡಿ ಹಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಆರಾಮದಿರಲ್ಲ? ಹಲೋ, ಇವತ್ತು ಕರ್ನಾಟಕ ರಾಜ್ಯೋತ್ಸವ ಐತೆ. ನಮಸ್ಕಾರ ಅನ್ಬೇಕು, ಹಲೋ ಬೇಡ. ಎಲ್ಲರೂ ಊಟ ಮಾಡಿ ಬಂದಿ. ಹೆಣ್ಮಕ್ಳು ಎಲ್ಲದಾರ್ರಿ? ಹೆಣ್ಮಕ್ಳು ಕಾಣತಿಲ್ಲ, ಒಬ್ರು ಇಲ್ಲ. ಎಲ್ಲ ಹುಡುಗರ ಬಂದಿರಿ. ಈ ತಂಗಿನ ನೋಡಕ್ ಎಲ್ಲ ಅಣ್ಣಗಳು ಬಂದಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಯ್ಯೋ ನೀವು ಮನಸ್ಸು ಪರಿಸ್ಥಿತಿ ಆಕಿಗೆ ಹೇಳಿ ಒದಿರಿ. ಅದು ಒಂದು ಜಾನಪದ ಸಾಂಗ್ ನಿಮ್ಮ ಸಂಬಂಧ ಹಾಡಿಬಿಡ್ತೀನಿ. ಹರ್ದೈತಿ ಪ್ಯಾಂಟ್ ಬೇಡ, ಜಾನಪದ ಹಾಡಿಬಿಡ್ತೀನಿ ನಿಮ್ಮ ಸಂಬಂಧ. ಅದನ್ನು ಆಮೇಲೆ ಹಾಡ್ತೀನಿ ತಗೊಮ್ಮ. ಟ್ರ್ಯಾಕ್ ತೆಗಿ ಕೂತ್ಬಿಟ್ಟು ಬಸವನ ಹಾಡ್ತೀನಿ. ತೋಲ ಒಂದು ಪೆಟ್ಟು ಕಾಯ್ಗ ಬಾಯಿ ಆರಾಮ ಹುಡುಗರು ನೀನು ಸಂಬಂಧ ಕೂತಾವ ಇಲ್ಲಿ. ನಮ್ಮಯ್ಯ ಹಸಕ್ ಆಯ್ತು. ಹೈಚಿ ಬದಿನಿಗಾಯ ಪಲ್ಲೆ 7-8 ರೇಟಿ ಬಡ್ತಾಳ ಈಗ ಇಲ್ಲಿ. ಕೃಷ್ಣ ನನ್ನ ಮನ್ಯಾಗ ಹಿಂಗೆ ಆಗೈತೆ ಹೊಯ್ತು. ಇನ್ನೇನು ಕುಣಿತಾಳ ಆಕೆ. ಲಾಕಟ ಹೇಳಲ್ಲ ಏನದ? ಅಮ್ಮ ಏನು ನಾ ಬೇರೆ ಐತವ್ರ. ಹೌದಾ? ಬ್ಯಾಂಕ್ ಅಮ್ಮ ಅವನಿ ತಂಡ್ಯಾಗ ಎಗ್ರೈಸ್ ತಿಂದು ಕೆಮ್ಮ ಆತೈತೆ ಮಗ. ಎತ್ ಕೆತ್ತಿರ ಒಯ್ದಿರಿ ಸಿಟ್ಟು ಮಾಡ್ಕೊಳಕ್ ಹೋಗ್ಬಿಡ್ರಿ. ಬರ್ಲಿ ಒಂದ್ಸರಿ ನಮ್ಮ ಮಾವಂಗ ಮತ್ತೆ ಇತ್ತಿತ್ಲ ದಾಡ್ಸಾಗತ್ತೆ ಬೆಣ್ಣಿ. ಹಲೋ, ಜಿಮ್ ಮಾಡತ್ತೆ. ಅಣ್ಣ ಯಾದಿ ಮೇಷ ಹಾಡು ಅಂತಾರೆ. ಇದು ಮುಗಿಲಿ ಹಾಡು. ಹಲೋ, ಹಲೋ